ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಸೊ ಈ ಕಾರ್ಯಕ್ರಮ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನಮಗೂ ಮತ್ತು ನಮ್ಮ ವೀಕ್ಷಕರಿಗೂ ನೀವೆಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಕುಟುಂಬದ ಹೆಸರು, ನಿಮ್ಮ ಕುಟುಂಬದ ಪರಿಚಯ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡಿ ಸರ್. ನಿಮ್ಮಿಂದ ಶುರು ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಭಾಸ್ಕರ ಅಂತ. ನಮ್ಮ ಕುಟುಂಬದ ಹೆಸರು ಬಾಯಾರಿ ಕುಟುಂಬ ಅಂತ. ನಾನು ಒಂದು ಪಿಕ್ಸೆಲ್ ಸಾಫ್ಟೆಕ್ ಅನ್ನೋ ಕಂಪ್ನಿನಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು ನನ್ನ ಜೊತೆ ಶುಭ ಅಂತ ನನ್ನ ಹೆಂಡ್ತಿನ ಕರ್ಕೊಂಬಂದಿದ್ದೀನಿ. ಅವರು ಸುಧೀಂದ್ರ ಅಂತ ನನ್ನ ಹೆಂಡ್ತಿಯ ಅಣ್ಣ ಅವರು. ಇವರು ಅವರ ಹೆಂಡತಿ ಸೌಮ್ಯ ಅಂತ. ಧನ್ಯವಾದಗಳು. ಓಕೆ ಸರ್, ಚೆನ್ನಾಗಿ ಆಟಾಡಿ. ಆಲ್ ದಿ ಬೆಸ್ಟ್. ಆಯ್ತಾ? ಥ್ಯಾಂಕ್ ಯು. ಇನ್ನು ಎರಡನೇ ಕುಟುಂಬ, ನಿಮ್ಮ ಪರಿಚಯ ಜೊತೆಗೆ ನಿಮ್ಮ ಕುಟುಂಬದ ಹೆಸರಿನ ಪರಿಚಯ ಮಾಡಿಕೊಡಿ. ಓಕೆ, ನನ್ನ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ನಾವು ಇವತ್ತು ಪುನೀತ್ ಕುಟುಂಬನ ಪ್ರತಿನಿಧಿಸ್ತಾ ಇದ್ದೀವಿ. ಸೊ ಇವ್ರ ಹೆಸರು ಸಂಜಯ್ ಅಂತ, ಮತ್ತು ಇವ್ರ ಹೆಸರು ಸುನೀಲ್ ಅಂತ. ನಾವು 3 ಜನ ಸ್ಯಾಮ್ಸಂಗ್ ಕಂಪ್ನಿಯಿಂದ ಬಂದಿದ್ದೀವಿ. ಸೊ ಅವರು ನಮ್ಮ ರಿಲೇಷನ್ ಭೂಮಿಕಾ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗ, ನನ್ನ ಕಿರಿ ಮಗ, ಮುದ್ದು ಮಗ ಓಕೆ ತೇಜಸ್ ಅಂತ ಹೇಳ್ಬಿಟ್ಟು. ಓಕೆ ಸರ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟಾಡಿ. ತೇಜಸ್, ಹೆಲ್ಪ್ ಮಾಡಬೇಕು ನೀವು. ಓಕೆ, ಆಲ್ ದಿ ಬೆಸ್ಟ್. ಇಷ್ಟೇ ವಾಯ್ಸ್. ಸೇ ಆಲ್ ದಿ ಬೆಸ್ಟ್. ಓಕೆ, ಚೆನ್ನಾಗಿ ಆಟಾಡಿ. ಗಿವ್ ಮೈ ಬೆಸ್ಟ್. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಮೂರನೇ ಕುಟುಂಬ, ಆಚಾರ್ ಕುಟುಂಬ, ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೇಶವ ಅಂತೇಳಿ, ಮೈಸೂರಿಂದ ಬಂದಿರೋದು. ನಮ್ಮ ಕುಟುಂಬದ ಹೆಸರು ಆಚಾರ್ ಕುಟುಂಬ. ಇವರು ಧರ್ಮಪತ್ನಿ ಲಲಿತಾ, ನನ್ನ ಮಗ ಆರ್ಯ ಕೆ ಆಚಾರ್, ಮತ್ತು ಅವರು ನಮ್ಮ ಚಿಕ್ಕಪ್ಪ ನಾರಾಯಣಮೂರ್ತಿ. ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮಗನ ಹೆಸರು ಇಟ್ಟಿದ್ದೀರಾ ಆಚಾರ್ ಅಂತ. ಓಕೆ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇನ್ನು ನಾಲ್ಕನೇ ಕುಟುಂಬ, ನಿಮ್ಗಳ ಪರಿಚಯ ಆಗಲಿ. ಜ್ಯೋತಿ ಅಂತ. ನಾವು ಚಾಮರಾಜಪೇಟೆ ಕುಟುಂಬ ಇದು ನಮ್ಮದು. ಓಕೆ. ಇವರು ನಮ್ಮ ಲಕ್ಷ್ಮಿ ಅಂತ, ಅವ್ರ ಮಗ ಸಂದೀಪ್, ಅವಳು ನಮ್ಮ ತಂಗಿ ಉಷಾ ಅಂತ, ನಾಗರಬಾವಿಯಿಂದ ಬಂದಿರೋದು. ಓಕೆ, ಎಲ್ಲರೂ ಕೂಡ ನಿಮ್ಮ ಕುಟುಂಬಗಳ ಪರಿಚಯ ಮಾಡಿಕೊಟ್ರಿ, ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದೀರಾ. ಸಿನಿ ಕ್ವಿಸ್ ಕಾರ್ಯಕ್ರಮ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಇದು. ಸೊ ಹಾಗಾಗಿ ಆರಾಮಾಗಿ, ಕಾಮಾಗಿ, ಖುಷಿಯಾಗಿ ಆಟಾಡಿ. ಸರಿನಾ? ಪ್ರಾರಂಭ ಮಾಡೋಣವಾ? ಓಕೆ, ಹಿಪ್ ಹಿಪ್. ಎಲ್ಲಾ ಕುಟುಂಬದವರು ಕೂಡ ಮೊದಲನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸುತ್ತು ಅದಲ್ ಬದಲ್. ಬಾಯಾರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಶ್ರೀ ಕ ಶೇ ಬಿ ರ ಟ ಪ ಮ ಸಿನಿಮಾದ ಹೆಸರಿದು. ಶ್ರೀರಾಮ ಪಟ್ಟಾಭಿಷೇಕ. ಶ್ರೀರಾಮ ಪಟ್ಟಾಭಿಷೇಕ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪ ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ರೇ ಯ ತೇ ದೇ ನೀ ವ ಯ ಹಾಡಿನ ಸಾಲು. ದೇವತೆಯ ದೇವತೆ ದೇವತೆಯ ನೀ ಯಾರೇ ದೇವತೆಯ. ನೀ ಯಾರೇ ದೇವತೆಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಯಾರೇ ನೀ ದೇವತೆಯ. ಅದಲ್ ಬದಲಾಯ್ತು ಉತ್ತರದಲ್ಲಿ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಹ ವ ದ್ರ ರ ಟಿ ಗೆ ನ ರ ಳಿ ವ್ಯಕ್ತಿಯ ಹೆಸರಿದು. ಅವರ ಇನಿಷಿಯಲ್ ಆಗಿರ್ಬೋದು, ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ನಾಗೇಂದ್ರರಾವ್. ಹಟ್ಟಿ ಹಟ್ಟಿ ಹಟ್ಟಿರಳ್ಳಿ ಹಟ್ಟಿರಳ್ಳಿ ನಾಗೇಂದ್ರ ರಾವ್. ಅದೇ ಫೈನಲ್ ಉತ್ತರನಾ? ಸಮಯ ಮುಗಿತಾ ಇದೆ.
ಹೇಳಿ ಇನ್ನೊಂದ್ಸರಿ. ಹಟ್ಟಿರಳ್ಳಿ ನಾಗೇಂದ್ರ ರಾವ್. ಹಟ್ಟಿರಳ್ಳಿ ನಾಗೇಂದ್ರ ರಾವ್. ಹಟ್ಟಿರಳ್ಳಿ ನಾಗೇಂದ್ರ ರಾವ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ರಟ್ಟಿಹಳ್ಳಿ ನಾಗೇಂದ್ರ ರಾವ್, ಆರ್ ನಾಗೇಂದ್ರ ರಾವ್. ಉತ್ತರದಲ್ಲೂ ಅದಲ್ ಬದಲ್ ಆಯ್ತು. ಪರವಾಗಿಲ್ಲ, 200 ರೌಂಡ್ಸ್ ಇದೆ, ಸರಿನಾ? ಸೊ 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಳ್ತಾ ಇದೆ. ವೆಲ್ ಪ್ಲೇಡ್. ಇನ್ನು ಪುನೀತ್ ಕುಟುಂಬ ರೆಡಿ? ರೆಡಿ. ಓಕೆ. ಪುನೀತ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಲ ಮ ಡಿ ರೇ ಹೇ ಮ ಮ. ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಪುನೀತ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲು ನೋ ನ ನ ನು ಮೌ ಲು ನೋ ನ ತು ಮ. ಹಾಡಿನ ಸಾಲಿತು. ಮಾತು ನನ್ನೋಳು ಮೌನಾನು ನನ್ನೋಳು. ಮಾತು ನನ್ನೋಳು ಮೌನಾನು ನನ್ನೋಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸರಿಯಾದ ಸರಿ. ಹೀಗೆ ಆಡು. ಇದೇ ಖುಷಿಯಲ್ಲಿ 3ನೇ ಪ್ರಶ್ನೆ ನೋಡೋಣ. ಥ್ಯಾಂಕ್ ಯು. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ರ ಗ ಳಿ ಡೆ ಕ ರ ಶ್ವ ಪಾಂ. ವ್ಯಕ್ತಿಯ ಹೆಸರು. ಹೇಳ್ತೀರಾ? ವರಾಂಗಳಿ ಪಾಂಡೇಶ್ವರ. ವರಾಂಗಳಿ ಪಾಂಡೇಶ್ವರ್ ರಾವ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಪಾಂಡೇಶ್ವರ ಕಾಳಿಂಗ ರಾವ್, ಪಿ ಕಾಳಿಂಗ ರಾವ್. ತಪ್ಪಾಯ್ತು ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಾಂಗ್ರಾಟ್ಸ್. ಆಚಾರ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಮ ರ ಸು ದಿ ಶ ಹಿ ಮ ನಿ. ಮಹಿಷಾಸುರ ಮರ್ದಿನಿ. ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೇ ಳೆ ಎಂ ಮ ಲ ದ ಮೋ ಗೆ ದೆ ಎ. ಹಾಡಿನ ಸಾಲಿತು. ಹಾಡಿನ ಸಾಲು. ಮರೆಯ ಮೊಗದೋಳೆ 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 ಎಂತಳೆ ಮರೆಯಂತೋಳೆ ಮರೆಯ ಮೊಗದೋಳೆ ಎಂತ ಮೊಗದೋಳೆ ಕಮಲದ ಮೊಗದೋಳೆ. ಕಮಲದ ಮೊಗದೋಳೆ. ಕಮಲದ ಮೊಗದೋಳೆ. ಮೊದಲನೇ ಸುಳಿ ತಗೊಳ್ತೀರಾ? ಎಸ್ ಮೇಡಮ್. ಮೊದಲನೇ ಸುಳಿವು ಮೈನಾ ಸಿನಿಮಾದ ಗೀತೆ. ಮೈನಾಸಿ. 2ನೇ ಸುಳಿವು ಕವಿರಾಜ್ ಸಾಹಿತ್ಯದ ಗೀತೆ. ದಂತೊಳೆ. ಎದೆಯ ಮೊಗದಂತೋಳೆ. ತೆರೆಯಲ್ಲಿ ಸಮಯ ಮುಗ್ದಿದೆ. ಬೇರೆ ಟೀಮ್ನವ್ರು ಯಾರಾದ್ರೂ ಉತ್ತರ ಎದೆಯ ಹೇಳ್ತೀರಾ? ಮೊಗದಂತೋಳೆ. ಎದೆಯ ಮೊಗದಂತೋಳೆ. ಸರ್, ಎದೆಯ ಮೊಗದಂತೋಳೆ. ಮೊದಲ ಮಳೆಯಂತೆ. ಇಲ್ಲ ಅದೇನು ಇದು ನಮ್ಗೆ ಯಾರಾದ್ರೂ ಹೇಳ್ತಾರೆ ಅಂತ ಕೇಳಿದ್ರು ನಾವು. ಸರಿ, ಆಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಮೊದಲ ಮಳೆಯಂತೆ ಎದೆಗೆ. ಮೊದಲ ಮಳೆಯಂತೆ ಎದೆಗೆ. ಮಳೆಯಂತೆ ಸರಿಯಾದ ಎದೆಗೆ. ಉತ್ತರ. ಬಟ್ ಆದರೂ ಆಚಾರ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಪ ನ ಹೋ ದ್ರ ಸಂ ಡ ಚೌ ರ ತ ಗ ವ ಭ. ಭಾಗವತರ. ವ್ಯಕ್ತಿಯ ಹೆಸರಿದೆ. ಭಾಗವತದ್ದು ಹೊನ್ನಪ್ಪ ಭಾಗವತ.
ಹೊನ್ನಪ್ಪ ಭಾಗವತ ಚೌಡಸಂದ್ರ ಹೊನ್ನಪ್ಪ ಭಾಗವತರು. ಚೌಡಸಂದ್ರ ಹೊನ್ನಪ್ಪ ಭಾಗವತರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಸಖತ್ತಾಗಿ ಗೆಸ್ ಮಾಡಿ ಹೇಳಿದ್ರಿ. ಮೂರು ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ನಿಂದ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಚಾಮರಾಜಪೇಟೆ ಕುಟುಂಬ 3 ಕುಟುಂಬದ ಆಟ ನೋಡಿದ್ರಿ. ಈಗ ನಿಮ್ಗೆ ಕ್ಯೂರಿಯಾಸಿಟಿ ನಮಗೆ ಏನ್ ಬರುತ್ತೆ ಅಂತ ಹೇಳಿ ಅಲ್ವಾ? ನೋಡೇ ಬಿಡೋಣ ಏನು ಅಂತ ಹೇಳಿ. ಚಾಮರಾಜಪೇಟೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಶ್ರೀ ಡಿ ಕೃ ರು ಗ ಶ್ನ. ಶ್ರೀಕೃಷ್ಣ ಗಾರುಡಿ. ಶ್ರೀಕೃಷ್ಣ ಗಾರುಡಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಚಾಮರಾಜಪೇಟೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಿ ಟೈ ಹಿ ರೋ ಟಾ ಇ ನ ಕ ಹಾಡಿನ ಸಾಲಿದೆ. ಟೈಟಾನಿಕ್ ಹೀರೋಯಿನ್. ಟೈಟಾನಿಕ್ ಹೀರೋಯಿನ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಯ ಶ್ನ ಮ ಕೃ ರ ರು ಗು ಡ ಬ ಪಂ ಲು ಕು ವ್ಯಕ್ತಿಯ ಹೆಸರು. ಬಡಗೂರು ರಾಮಕೃಷ್ಣಯ್ಯ ಪಂತುಲು. ಬಡಗೂರು ರಾಮಕೃಷ್ಣಯ್ಯ ಪಂತುಲು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು ಜಾಕ್ ಪಾಟ್ ಅಂದ್ರೆ 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಸೊ ಎಲ್ಲ ಕುಟುಂಬದವರು ಕೂಡ ಬಹಳ ಖುಷಿಯಾಗಿ ಎನರ್ಜೆಟಿಕ್ ಆಗಿ ಆಟ ಆಡ್ತಾ ಇದ್ದೀರಾ. ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ. ಸೆಕೆಂಡ್ ರೌಂಡಿಗೆ ಹೋಗೋಣವಾ? ಸೆಕೆಂಡ್ ರೌಂಡ್ ಯಾವುದು? ನಕ್ಷತ್ರ. ಯಾವುದು ಸೆಕೆಂಡ್ ರೌಂಡ್? ನಕ್ಷತ್ರ. ಎಲ್ಲಾ ಕುಟುಂಬದವರು ಕೂಡ 2ನೇ ಸುತ್ತಿಗೆ ರೆಡಿ. ಹಾಗಿದ್ರೆ 2ನೇ ಸುತ್ತು ನಕ್ಷತ್ರ. ಮೊದಲನೇ ಕುಟುಂಬಕ್ಕೆ ಯಾವ ಆಕ್ಟರ್ ಅಥವಾ ಆಕ್ಟ್ರೆಸ್, ಕಾಮಿಡಿಯನ್, ಪೋಷಕ ನಟರು ಯಾರು ಬರ್ತಾರೆ ನೋಡೋಣ. ಒಂದು ಚಿಕ್ಕ ಪಿಕ್. ಲೋಹಿತಾಶ್ವ ಅವರು. ಬಾಯಾರಿ ಕುಟುಂಬಕ್ಕೆ ಲೋಹಿತಾಶ್ವ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಲೋಹಿತಾಶ್ವ ಮೂಲತಃ ಯಾವ ಜಿಲ್ಲೆಯವರು? ಮೊದಲನೇ ಆಪ್ಷನ್ ಬೆಂಗಳೂರು, 2ನೇ ಆಪ್ಷನ್ ತುಮಕೂರು. ತುಮಕೂರು. ಆಪ್ಷನ್ ಬಿ ತುಮಕೂರು. ಆಪ್ಷನ್ ಬಿ ತುಮಕೂರು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ತುಮಕೂರಿನ ತೊಂಡೆಗೆರೆಯಲ್ಲಿ ಲೋಹಿತಾಶ್ವ ಅವರು ಹುಟ್ಟಿದ್ದು ಗೊತ್ತಿತ್ತಾ ಸರ್? ಇನ್ನು ಲೋಹಿತಾಶ್ವ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ವೃತ್ತಿಯಿಂದ ಲೋಹಿತಾಶ್ವ ಏನಾಗಿದ್ದರು? ಮೊದಲನೇ ಆಪ್ಷನ್ ಪ್ರಾಧ್ಯಾಪಕ, 2ನೇ ಆಪ್ಷನ್ ಇಂಜಿನಿಯರ್. ಆಪ್ಷನ್ 1 ಪ್ರಾಧ್ಯಾಪಕ. ಆಪ್ಷನ್ ಎ ಪ್ರಾಧ್ಯಾಪಕ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಲೋಹಿತಾಶ್ವ ಅವರು ವೃತ್ತಿಯಿಂದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಲೋಹಿತಾಶ್ವ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ನಿರ್ದೇಶಕರು ಮೊದಲ ಬಾರಿಗೆ ಲೋಹಿತಾಶ್ವ ಅವರಿಗೆ ಅವಕಾಶ ನೀಡಿತು? ಮೊದಲನೇ ಆಪ್ಷನ್ ಶಂಕರ್ ನಾಗ್, 2ನೇ ಆಪ್ಷನ್ ದೊರೆ ಭಗವಾನ್. ಶಂಕರ್ ನಾಗ್. ಆಪ್ಷನ್ ಎ ಶಂಕರ್ ನಾಗ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪ? ನೋಡೋಣ. ಸರಿಯಾಗಿದೆ. ಲೋಹಿತಾಶ್ವ ಅವರ ನಾಟಕ ನೋಡಿದ್ದ ಶಂಕರ್ ನಾಗ್ ತಮ್ಮ ಗೀತಾ ಸಿನಿಮಾದಲ್ಲಿ ಅವಕಾಶ ನೀಡಿದ್ರು.
ಸೊ 3 ಗೆಸ್ ಮಾಡಿದ್ರೆ ಅಂತ ಅನ್ಸುತ್ತೆ. 3 ಗೆಸ್ ಮಾಡಿ 3ಕ್ಕೆ 3 ಸರಿಯಾದ ಉತ್ತರ ಕರೆಕ್ಟ್. ಹಾಗಾಗಿ 60 ಅಂಕಗಳು ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬಕ್ಕೆ ಸಿಗ್ತಾ ಇದೆ. ಸರಿ, ಎರಡನೇ ಕುಟುಂಬ ಪುನೀತ್ ಕುಟುಂಬ ಅಲರ್ಟ್ ಆಗ್ಬಿಟ್ಟು. ಡೈನಾಮಿಕ್ ಹೀರೋ ದೇವರಾಜ್. ಪುನೀತ್ ಕುಟುಂಬಕ್ಕೆ ದೇವರಾಜ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿನಿಮಾ ರಂಗಕ್ಕೆ ಬರುವ ಮುನ್ನ ದೇವರಾಜ್ ಏನು ಮಾಡುತ್ತಿದ್ದರು? ಮೊದಲನೇ ಆಪ್ಷನ್ HMT ಉದ್ಯೋಗಿ, ಎರಡನೇ ಆಪ್ಷನ್ BHL ಉದ್ಯೋಗಿ. ಫಸ್ಟ್ ಒನ್ HMT ಉದ್ಯೋಗಿ. ಆಪ್ಷನ್ ಎ HMT ಉದ್ಯೋಗಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಕೆಲಸ ಮಾಡುತ್ತಲೇ ರಂಗಭೂಮಿಯಲ್ಲೂ ದೇವರಾಜ್ ತೊಡಗಿಕೊಂಡಿದ್ದರು. ದೇವರಾಜ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ದೇವರಾಜ್ ಮೊದಲ ಬಾರಿಗೆ ನಾಯಕನಾದ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಹತ್ಯಾಕಾಂಡ, ಎರಡನೇ ಆಪ್ಷನ್ 27 ಮಾವಳ್ಳಿ ಸರ್ಕಲ್. ಮಾವಳ್ಳಿ ಸರ್ಕಲ್ ರೀಸೆಂಟಾಗಿ ಬಂದರೆ ಒಂದು 20 ವರ್ಷದಿಂದ ಹತ್ಯಾಕಾಂಡ ತುಂಬ ಹಳೆ. ಈ ಮಾವಳ್ಳಿ ಸರ್ಕಲ್ 2 ಮಾಡಿದ್ರೆ ನನ್ನ ಗೆಸ್ ಪ್ರಕಾರ ಹತ್ಯಾಕಾಂಡ ಓನ್ ಫಿಲಮ್. ಆಪ್ಷನ್ ಎ ಹತ್ಯಾಕಾಂಡ. ಆಪ್ಷನ್ ಎ ಹತ್ಯಾಕಾಂಡ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ದೇವರಾಜ್ ನಟನೆಯ ಮೊದಲು ಬಿಡುಗಡೆಯಾದ ಸಿನಿಮಾ 27 ಮಾವಳ್ಳಿ ಸರ್ಕಲ್. ದೇವರಾಜ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕನ್ನಡದ ನಂತರ ದೇವರಾಜ್ ಯಾವ ಸಿನಿಮಾ ರಂಗದಲ್ಲಿ ನಟಿಸಿದರು? ಮೊದಲನೇ ಆಪ್ಷನ್ ತಮಿಳು, ಎರಡನೇ ಆಪ್ಷನ್ ತೆಲುಗು. ಕನ್ನಡದ ನಂತರ ಇಮಿಡಿಯೇಟ್ ತೆಲುಗು ಮೂರು ಎ ಆಪ್ಷನ್ ಕೊಟ್ಟಿದ್ದಾರೆ. ತಮಿಳು. ಆಪ್ಷನ್ ಎ ತಮಿಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. 1988ರಲ್ಲಿ ತಮಿಳು ಸಿನಿಮಾದಲ್ಲಿ ಹಾಗೂ 1990ರಲ್ಲಿ ತೆಲುಗು ಸಿನಿಮಾ ನಟಿಸಿದರು. ಓಕೆನಾ? ಸೊ 3 ಪ್ರಶ್ನೆಯಲ್ಲಿ 3ಕ್ಕೂ ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಸರಿ, ಮೂರನೇ ಟೀಮ್. ಲಕ್ಷ್ಮಿ ಅವರು. ಆಚಾರ್ ಕುಟುಂಬಕ್ಕೆ ಲಕ್ಷ್ಮಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಕ್ಷ್ಮಿ ಮೊದಲ ಬಾರಿಗೆ ಕನ್ನಡದಲ್ಲಿ ನಟಿಸಿದ್ದು ಯಾರ ಜೊತೆ? ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್, ಆಪ್ಷನ್ ಬಿ ಉದಯ್ ಕುಮಾರ್. ರಾಜ್ಕುಮಾರ್ ಜೊತೆ. ಆಪ್ಷನ್ ಎ ರಾಜ್ಕುಮಾರ್. ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಗೋವಾದಲ್ಲಿ CID 999 ಸಿನಿಮಾ ಮೂಲಕ ಕನ್ನಡದ ಸಿನಿಮಾದಲ್ಲಿ ನಟಿಸಿದರು. ಹೌದು. ಇನ್ನು ಲಕ್ಷ್ಮಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಲಕ್ಷ್ಮಿ ಅವರ ತಂದೆ ಯಾರು? ಆಪ್ಷನ್ ಎ YV ರಾವ್, ಆಪ್ಷನ್ ಬಿ ಮೋಹನ್ ಶರ್ಮಾ. ಆಪ್ಷನ್ ಎ YV ರಾವ್. ಆಪ್ಷನ್ ಎ YV ರಾವ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ದಕ್ಷಿಣ ಭಾರತ ಸಿನಿಮಾ ರಂಗದ ಖ್ಯಾತ ನಿರ್ದೇಶಕ, ನಿರ್ಮಾಪಕ ಹಾಗೂ ಬರಹಗಾರರು YV ರಾವ್.
ಮೂರನೇ ಪ್ರಶ್ನೆ ನೋಡೋಣ. ಇದೇ ಓಕೆ ಮೇಡಮ್. ಲಕ್ಷ್ಮಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಕ್ಷ್ಮಿ ನಟನೆಯ ಶ್ವೇತ ಗುಲಾಬಿ ಸಿನಿಮಾದ ನಾಯಕ ಯಾರು? ಆಪ್ಷನ್ ಎ ಶಂಕರ್ ನಾಗ್, ಆಪ್ಷನ್ ಬಿ ಅನಂತ್ ನಾಗ್. ಆಪ್ಷನ್ ಬಿ ಅನಂತ್ ನಾಗ್. ಆಪ್ಷನ್ ಬಿ ಅನಂತ್ ನಾಗ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅನಂತ್ ನಾಗ್ ಜೊತೆ ಗಾಯತ್ರಿ ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಸರಿನಾ? ಮೂರು ಪ್ರಶ್ನೆಗೆ ಮೂರು ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ನಾಲ್ಕನೇ ಕುಟುಂಬ ನೋಡೋಣ ನೀವು ಯಾರು ಬರ್ತಾರೆ ಅಂತ ಹೇಳಿ. ಸಾಹಸ ಚಾಮರಾಜಪೇಟೆ ಕುಟುಂಬಕ್ಕೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ನೋಡೋಣ. ವಿಷ್ಣುವರ್ಧನ್ ನಟನೆಯ ದೇವರಗುಡಿ ಸಿನಿಮಾದ ನಿರ್ದೇಶಕ ಯಾರು? ಆಪ್ಷನ್ ಎ ಆರ್ ರಾಮಮೂರ್ತಿ, ಆಪ್ಷನ್ ಬಿ ಎಂಆರ್ ವಿಠಲ್. ಆಪ್ಷನ್ ಎ ಮ್ಯಾಮ್. ಆಪ್ಷನ್ ಎ ಆರ್ ರಾಮಮೂರ್ತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅಣ್ಣ ಅತ್ತಿಗೆ ಸಿನಿಮಾ ನಿರ್ದೇಶನ ಮಾಡಿದ್ದು ಎಂಆರ್ ವಿಠಲ್ ಅವರು. ಸರಿನಾ? ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ದ್ವಿಪಾತ್ರ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ದೇವರು ಕೊಟ್ಟ ಅವರ, ಎರಡನೇ ಆಪ್ಷನ್ ಒಂದೇ ರೂಪ ಎರಡು ಗುಣ. ಬಿ ಒಂದೇ ರೂಪ ಎರಡು ಗುಣ. ಬಿ ಒಂದೇ ರೂಪ ಎರಡು ಗುಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅಶೋಕ್ ಮತ್ತು ವಿಕ್ರಮ್ ಹೆಸರಿನ ಎರಡು ಪಾತ್ರವನ್ನ ನಿರ್ವಹಿಸಿದ್ದಾರೆ. ಖುಷಿ ಇನ್ನೊಂದು ಹೇಳಿದ್ರೆ. ವಿಷ್ಣುವರ್ಧನ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಾಗರಹೊಳೆ ಸಿನಿಮಾದಲ್ಲಿ ಕೆಳಗಿನ ಯಾವ ಗೀತೆ ಹಾಡಿದ್ದಾರೆ ವಿಷ್ಣುವರ್ಧನ್? ಆಪ್ಷನ್ ಎ ಈ ನೋಟಕ್ಕೆ ಮೈಮಾಟಕ್ಕೆ, ಆಪ್ಷನ್ ಬಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಆಪ್ಷನ್ ಎ ಈ ನೋಟಕ್ಕೆ ಮೈಮಾಟ. ಆಪ್ಷನ್ ಎ ಈ ನೋಟಕ್ಕೆ ಮೈ ಮಾಟಕ್ಕೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಸರಿಯಾಗಿದೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಹಾಡು ಹಾಡಿದ್ದು ರವಿ ಅವರು. ಸೊ ಮೂರು ಪ್ರಶ್ನೆಗೆ ಮೂರು ಸರಿಯಾದ ಉತ್ತರ ಕೊಟ್ಟು ಜಾಕ್ ಪಾಟ್ 60 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಕಾಂಗ್ರಾಟ್ಸ್. ಎಲ್ಲರೂ ಸಖತ್ತಾಗಿ ಆಡ್ತಾ ಇದ್ದೀರಾ ಅಲ್ವಾ? ಇನ್ನೂ 2 ರೌಂಡ್ ಇದೆ. ಆ ರೌಂಡ್ ಹೋಗಕ್ಕೂ ಮುಂಚೆ ಯಾರಾದ್ರೂ ಹಾಡು ಡೈಲಾಗ್? ಸರಿ ಮೇಡಮ್, ಇವರು ಸಿಕ್ಕಾಪಟ್ಟೆ ಡೈಲಾಗ್ ಹೇಳ್ತಾರೆ. ಹೇಳಿ ಸರ್. ಡೈಲಾಗ್ ಕಿಂಗು. ಸ್ಟಾರ್ಟ್ ಮಾಡಿ. ಏಳು ಪಾರ್ಥ, ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿದರೂ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಮುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಊಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಡೈಲಾಗು ಸ್ಫೂರ್ತಿ ಬಂತು ಎಲ್ಲರಿಗೂ. ಓಕೆ, ನೆಕ್ಸ್ಟ್ ರೌಂಡ್ ಹೋಗೋಣ. ಓಕೆ, ನೆಕ್ಸ್ಟ್ ರೌಂಡ್ ಯಾವುದು? ಯಾವುದು? ಎಲ್ಲರೂ ಕೂಡ ಚಿತ್ರ ಜಗತ್ತಿಗೆ ರೆಡಿ ಇದ್ದಾರೆ. ಹಾಗಾದ್ರೆ ಮುಂದಿನ ರೌಂಡ್ ಚಿತ್ರ ಜಗತ್ತು. ಬಾಯಾರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬನ್ನಿ. ಈ ನಟಿ ಯಾರು ಅಂತೇಳಿ ಹೇಳ್ತಾರೆ? ಜಯಮಾಲಾ. ಜಯಮಾಲಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತುಂಬಾನೇ ಈಸಿ ಆಗಿದೆ. ಇನ್ನು ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ.
ಈ ಎರಡೂ ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಬೇಕು. ನಾಗದೇವತೆ. ಶೂರ್? ಶೋರ್. ಇದೇ ಫೈನಲ್. ನಾಗದೇವತೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಬಾಯಾರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್. ಫೈನಲ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಮೂರು ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಕೂಡ ನಿಮ್ ಕುಟುಂಬ ಗಳಿಸಿದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಪುನೀತ್ ಕುಟುಂಬ ರೆಡಿ? ಡಬಲ್ ರೆಡಿ. ಪುನೀತ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಿ. ಮಾಲಾಶ್ರೀ. ಕನಸಿನ ರಾಣಿ ಮಾಲಾಶ್ರೀ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸೂಪರ್ ಆನ್ಸರ್ ಮಾಡ್ಬಿಟ್ಟರು. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡು ಚಿತ್ರಗಳನ್ನ ನೋಡಿದಾಗೆ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಹೆಸರು ಯಾವುದು ಅಂತೇಳಿ ಹೇಳ್ಬೋದು. ಜೇನುಗೂಡು. ಫೈನಲ್ ಉತ್ತರನಾ? ಜೇನುಗೂಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಇದೇ ಖುಷಿಯಲ್ಲಿ 3ನೇ ಪ್ರಶ್ನೆ ನೋಡುವ. ಓಕೆ, ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳಿ ಹೇಳ್ತಾರೆ. ಗೀತಾ. ಓಕೆನಾ? ಗೀತಾ. ಗೀತಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಕುಟುಂಬ ಪಡ್ಕೊಂಡಿದೆ. ಓಕೆ, ಆಚಾರ್ ಕುಟುಂಬ ಫುಲ್ ಖುಷಿಯಾಗಿ ರೆಡಿ ಆಗಿದೆ. ಆಚಾರ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ 1ನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಸಮಯ ಮುಗಿದಿದೆ, ಹೇಳ್ತೀರಾ? ಗೆಸ್ ಮಾಡ್ತಾ ಇದೀವಿ ಮೇಡಮ್. ರಚಿತಾ ರಾಮ್ ಇರ್ಬೋದು. ರಚಿತಾ ರಾಮ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಪ್ರಿಯಾಂಕಾ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬಿಡಿ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡು ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಚಲಿಸುವ ಮೋಡ ಅಲ್ಲ, ಮೋಡದ ಮರ, ಮೋಡದ ಅರಮ, ಅಂಬಾರಿ. ಸಮಯ ಮುಗಿತಾ ಇದೆ. ಆನೆ ಮಲಮ್ಮ ಏನಪ್ಪ ಇದು? ಕ್ಲೂ ಕ್ಲೂ ಇಲ್ಲ ಇದಕ್ಕೆ. ಕ್ಲೂ ಇದೆ ಅದಕ್ಕೆ. ಬೇರೆ ಯಾರಾದ್ರೂ ಹೇಳ್ತೀರಾ? ನೀಲಾಂಬರಿ. ನೀಲಾಂಬರ. ನೀಲಾಂಬರಿ. ನೀಲಾಂಬರಿ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ನೀಲಾಂಬರಿ ಸರಿ ಇತ್ತಲ್ಲ, ನೀಲಾಂಬರಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತ ಹೇಳಬೇಕು. ವಿಷ್ಣುವರ್ಧನ್. ವಿಷ್ಣುವರ್ಧನ್.
ವಿಷ್ಣುವರ್ಧನ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೂರು ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನೀವು ಗಳಿಸ್ತಾ ಇದ್ದೀರಾ. ಓಕೆ, ಕಂಗ್ರಾಟ್ಸ್. ಇನ್ನೂ ಒಂದು ರೌಂಡ್ ಇದೆ. ಚಾಮರಾಜಪೇಟೆ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಗಾಯತ್ರಿ. ಶೋರಾ? ಗಾಯತ್ರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಚಾಮರಾಜಪೇಟೆ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳನ್ನ ನೋಡಿದಾಗ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳ್ಬೇಕು. ನರಸಿಂಹನ. ಸಮಯ ಮುಗಿತಾ ಇದೆ. ಇನ್ಸ್ಪೆಕ್ಟರ್ ಜಯಸಿಂಹ. ಇನ್ಸ್ಪೆಕ್ಟರ್ ಜಯಸಿಂಹ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಚಾಮರಾಜಪೇಟೆ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ವಾಣಿ ವಿಶ್ವನಾಥ್ ಮ್ಯಾಮ್. ವಾಣಿ ವಿಶ್ವನಾಥ್. ವಾಣಿ ವಿಶ್ವನಾಥ್. ವಾಣಿ ವಿಶ್ವನಾಥ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಮೂರು ಪ್ರಶ್ನೆಗೆ ಮೂರು ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬ ಗಳಿಸ್ಕೊಂಡಿದೆ. ಕಾಂಗ್ರಾಟ್ಸ್. ಏನ್ ಮೇಡಮ್ ಎಲ್ಲ ಪಿಕ್ಚರ್ ನೋಡ್ತಿದ್ದೀರಾ? ಪರಶುರಾಮನ್ ಗೊತ್ತಿತ್ತು. ಓಕೆ, ಈಗ 3 ಸುತ್ತು ಆಯ್ತು. ಇನ್ನು 4ನೇ ಸುತ್ತು ತುಂಬಾ ಭಯಂಕರವಾಗಿರುತ್ತೆ. ಓಕೆ, ಎಲ್ರು ಕೂಡ 4ನೇ ಸುತ್ತಿಗೆ ರೆಡಿ. ಹಾಗಿದ್ರೆ 4ನೇ ಸುತ್ತು ನಟ ಭಯಂಕರ. ಸೊ ಮೊದಲನೇ ಟೀಮಿಂದ ಯಾರು ಬರ್ತಾ ಇದ್ರೆ ಆಕ್ಟ್ ಮಾಡೋದು? ನಿಮ್ಮ ಸಮಯ ಈಗ ಶುರು. ಹೆಂಡತಿ, ಗಂಡ, ಗಂಡ ಹೆಂಡತಿ, ಗಂಡ ಹೆಂಡತಿ, ಗಂಡ ಹೆಂಡತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸರಿನಾ? ನಿಮ್ಮ ಸಮಯ ಈಗ ಶುರು. ಲಾಲಿ, 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 ಲಾಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಗೂಡು, ಪಂಜರ, ಎರಡನೇದು ಮದುವೆ, ಹಾಂ, ಮೊದಲನೇದು ಕಲ್ಲು, ಗುಂಡು, 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 ಪಂಜರ, ಬಂಗಾರ, ಬಂಗಾರದ ಪಂಜರ, ಮದುವೆ ಕರೆಕ್ಟಾ? ಗುಂಡು, ಗುಂಡು, ಮೊದಲೇ ಗೂಡ್. ತುಂಬಾನೇ ಹತ್ರ ಇದ್ದೀರಾ ಉತ್ತರಕ್ಕೆ. ಫಸ್ಟ್ ಒನ್ ಸ್ಪ್ಲಿಟ್, ಹಾಂ, ಸೆಕೆಂಡ್ ಪಾರ್ಟ್, ನಾ, ಕಂಡಲ್ಲಿ, ನಾಡು, ಗುಂಡು, ಸಿಡಿಗುಂಡು,
ನಿಮ್ಮ ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಜಗ್ಗೇಶ್ ಅಭಿನಯದ ಸಿನಿಮಾ. ಜಗ್ಗೇಶ್. ಇನ್ನು ಎರಡನೇ ಸುಳಿವು ರಾಗಿಣಿ ಈ ಚಿತ್ರದ ನಾಯಕಿ. ರಾಗಿಣಿ. ಇದು ಅಲ್ಲ ಅಲ್ಲ ಅಲ್ಲ, ರಾಗಿಣಿ ಇಲ್ಲ. ಇದು ಮದುವೆ ಗುಂಡು. ಸರಿ, ಬೇರೆ ಯಾರಾದ್ರೂ ಹೇಳ್ತೀರಾ? ಗುಂಡನ ಮದುವೆ. ಗುಂಡನ್. ಮೂರನೇ ತಂಡದವರು ಗುಂಡನ ಮದುವೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಉತ್ತರ ಹೇಳಿದ್ರಿ, ಅವ್ರು ಹೇಳಿದಂಗೆ ಮಾಡಿ ಅದು ಜೋಡಿಸಿದ್ರೆ ಮುಂದಾಗ್ತದೆ. ಬಟ್ ಚೆನ್ನಾಗಿ ಆಕ್ಟ್ ಮಾಡಿದೆ. ಸೊ 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಗಳಿಸ್ತಾ ಇದ್ರ. ಕಂಗ್ರಾಟ್ಸ್. ಓಕೆ, ಪುನೀತ್ ಕುಟುಂಬ ಯಾರು ಬರ್ತಾ ಇದ್ರ ಆಕ್ಟ್ ಮಾಡೋದಕ್ಕೆ? ಬಂದಾಗಿಂದ ಆಕ್ಟ್ ಮಾಡ್ತಾ ಇದ್ರ ನಿಮ್ಮ ಸಮಯ. ಮಾತಾಡೋಗಿಲ್ಲ. ಮಗು ಮಗ. ತಾಯಿಗೆ ತಕ್ಕ ಮಗ. ತಾಯಿ. ಸಮಾನಾರ್ಥಕ ಪದ ಹೇಳ್ತಾ ಹೋಗಿ. ತಾಯಿ. ಅಮ್ಮ. ಹೆಂಡತಿ. ತಾಯಿ. ಅಜ್ಜಿ. ಗೆಳೆಯ. ತಾಯವ್ವ. ತಾಯಿ. ತಾಯಿ. ತಾಯವ್ವ. ಅವ್ವ. ಅವ್ವ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಉತ್ತರ ಹೇಳಿದ್ರೆ ಹೊಡೆದೇ ಬಿಡ್ತಿದ್ದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕುಟುಂಬ. ಬಾಣ. ಅರ್ಜುನ. ರಾಮ. ರಾಮ. ಲಕ್ಷ್ಮಣ. ಮಹಾಭಾರತ. ಕುಟುಂಬ. ನಾನು. ಅದಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಹೇಳ್ತಾ ಹೋಗಿ. ಕುರುಕ್ಷೇತ್ರ. ಪದಗಳು. ಕುರುಕ್ಷೇತ್ರ. ಕುರುಕ್ಷೇತ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಜಡೆ. ಮಲ್ಲಿಗೆ. ಮೊಗ್ಗಿನ ಜಡೆ. ಮೊಗ್ಗಿನ ಜಡೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಸ್ ಕುಟುಂಬ ಈ ಒಂದು ರೌಂಡ್ ಇಂದ ಗಳಿಸಿಕೊಂಡಿದೆ. ಓಕೆ, ಈ ಕಡೆ ಟೀಮ್ ಇಂದ ಯಾರು ಬರ್ತಾ ಇದ್ರ? ಬನ್ನಿ ಸರ್. ಪಿಕ್ ಮಾಡಿ. ನಿಮ್ಮ ಸಮಯ ಈಗ ಶುರು. ಬಹಳ ಚೆನ್ನಾಗಿದೆ. ಎಷ್ಟು ಪದ? 2 ಪದ. ಹಾಂ, ಒಂದು ಮೊದಲನೇದು. ಎಷ್ಟಕ್ಷರ? 2 ಅಕ್ಷರ. ಹಾಂ. ಊಟ. ತಿನ್ನೋದು. ಖಾರ. ಖಾರ. 2ನೇದು. ಗಂಟ್ಲು ಕಟ್ಟು ಇದೆ. ಬಡ್ಸ್. ತಗೊಳ್ಳೋದು. ಮಂಗಳಾರತಿ. ತೀರ್ಥ. ವಾಂತಿ. 2ನೇದು. ಹಾಂ. ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆ. ಸಿಹಿಯಾಗಿದೆ. ಸಿಹಿ. ಖಾರ. ಸಿಹಿ ಖಾರ. ಖಾರ. ಮೊದಲನೇ ಸುಳಿವು ಎಸ್ ನಾರಾಯಣ್ ನಿರ್ದೇಶನದ ಸಿನಿಮಾ ಇದು. ಮಾಡಿ ಏನಾದರೂ. ಹಾಂ, ಸಿಹಿ ಖಾರ. ಇನ್ನು ಎರಡನೇ ಸುಳಿವು ಜಗ್ಗೇಶ್ ಅಭಿನಯದ ಸಿನಿಮಾ. ತುಂಬಾ ಚೆನ್ನಾಗಿದೆ. ಸಿಹಿಯಾಗಿದೆ. ಸಿಹಿ. ಬೇವು ಬೆಲ್ಲ.
ಬೇವು ಬೆಲ್ಲ. ಬೇವು ಬೆಲ್ಲ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ನಿಮ್ಮ ಸಮಯ ಈಗ ಶುರು. ಒಂದು ಪದ, ಒಂದೇ ಅಕ್ಷರ, ಒಂದನೇ ಪದ, ಮೂರಕ್ಷರ, ಗಾಡಿ, ಜಾಲಿ ರೈಡು, ಬೈಕ್ ಓಡಿಸೋದು, ನಾನು ಜೊತೆಯಾಗಿ ಸವಾರಿ 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 ಅಂತ ಹೇಳಿ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಮ್ಯಾಮ್ ಆ್ಯಕ್ಚುಲಿ ನಾವು ಮದುವೆಗೆ ಫಸ್ಟ್ ಟೈಮ್ ಹೋಗಿದ್ದು ಸವಾರಿ ಫಿಲಮ್ಗೆನೆ. ಒಳ್ಳೆ ನಿಮ್ಮ ಸಮಯ ಈಗ ಶುರು. ಒಂದು ಪದ, ಮೂರಕ್ಷರ, ಬಹಳ ತೋಳು, ಬೇರೆ ಏನು ಹೇಳ್ತಾರೆ? ಶಕ್ತಿವಂತ, ಶಕ್ತಿ ಭೀಮ, ಭುಜಬಲ, ಪೈಲ್ವಾನ್, ಶಕ್ತಿ, ಬೇರೆ ಏನಾದರೂ ಹೇಳಿ. ಶಕ್ತಿ, ನೀವು ಪದಗಳನ್ನು ಹೇಳ್ತಾ ಹೋಗ್ಬೇಕು. ಪೈಲ್ವಾನ್, ಜಟ್ಟಿ, ಕುಸ್ತಿ, ಮತ್ತೆ ತೋಳು ಬಲ ಇರೋದಕ್ಕೆ ಏನಂತಾರೆ? ತೋಳ್ಬಲ ಅನ್ನೋದಕ್ಕೆ ಇನ್ನೇನಂತಾರೆ? ಭುಜಬಲ, ಶಕ್ತಿವಂತ, ಬಾಹುಬಲಿ, ಮೂರಕ್ಷರ, ತೋಳು ಬಲ ಭೀಮ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ದುನಿಯಾ ವಿಜಯ್ ನಟನೆಯ ಸಿನಿಮಾ ಇದು. ಭೀಮಾ ಸಿನಿಮಾ. ಏನೋ ಬರುತ್ತಲ್ಲಪ್ಪ ಒಂದು. ಇನ್ನು ಎರಡನೇ ಸುಳಿವು ಶಕ್ತಿಗೆ ಅದನ್ನ ಹೋಲಿಸುತ್ತಾರೆ. ತಾಕತ್. ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ ಸರ್, ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನಲ್ಲಿ ಈ ಒಂದು ರೌಂಡಿಂದ 40 ಅಂಕಗಳು ನಿಮ್ಮ ಕುಟುಂಬಕ್ಕೆ ಬಂದಿದೆ. ಚಾಮರಾಜಪೇಟೆ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ಪಾಂಡವರು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮಾತಾಡೋಗಿಲ್ಲ. ಮನೆ, ಹೌಸ್ಫುಲ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಎಷ್ಟಕ್ಷರ? ಒಂದು. ರಾಜಕುಮಾರ, ಕೌರವ ಅಲ್ಲ, ಉತ್ತರ ಹೇಳಿದ್ರು ಕೌರವ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಅಣ್ಣ ಮಾರ್ಕ್ಸ್ ಬೇಡ, ಚೆನ್ನಾಗಿ ಆಕ್ಟ್ ಮಾಡಿದ್ರಿ. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ಒಂದು ರೌಂಡಿಂದ ಪಡ್ಕೊತಾ ಇದ್ದಾರೆ. ಕಂಗ್ರಾಟ್ಸ್. ಫೈನಲ್ ಆಗಿ 4 ಸುತ್ತುಗಳು ಮುಗಿದ್ವು. 4 ಕುಟುಂಬದವರು ಕೂಡ ತುಂಬಾ ಎನರ್ಜೆಟಿಕ್ ಆಗಿ ಸಖತ್ತಾಗಿ ಆಟ ಆಡಿದ್ರಿ. ನನಗಂತೂ ಸಖತ್ ಖುಷಿ ಆಯ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ? ತುಂಬ ಖುಷಿ ಅಲ್ವಾ? ಓಕೆ, ಈಗ ಯಾವ್ಯಾವ ಕುಟುಂಬಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಸರಿನಾ? ಬಾಯಾರಿ ಕುಟುಂಬಕ್ಕೆ ಬಂದಿರುವಂತಹ ಅಂಕಗಳು ನೋಡೋಣ.
180 ಅಂಕಗಳು. ಹಾಗೇನು ಎರಡನೇ ಕುಟುಂಬ ಪುನೀತ್ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕಗಳು ನೋಡೋಣ. 220. ಇನ್ನು ಮೂರನೇ ಕುಟುಂಬ ಆಚಾರ್ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕಗಳು 160 ಅಂಕಗಳು. ಹಾಗೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಚಾಮರಾಜಪೇಟೆ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕಗಳು ನೋಡೋಣ 240 ಅಂಕ ಪಡೆಯೋದ್ರ ಮೂಲಕ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಚಾಮರಾಜಪೇಟೆ ಕುಟುಂಬ ಮೊದಲನೇ ಸ್ಥಾನವನ್ನು ಗಳಿಸಿದೆ. ಕಂಗ್ರಾಟ್ಸ್. ಹಾಗೆ 220 ಅಂಕ ಪಡೆಯೋದ್ರ ಮೂಲಕ ಎರಡನೇ ಕುಟುಂಬ. ಕಂಗ್ರಾಟ್ಸ್. ಓಕೆ, ಇನ್ನು ಬಾಯಾರಿ ಕುಟುಂಬ 180 ಅಂಕ ಪಡೆಯೋದ್ರ ಮೂಲಕ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ, ಸೋಲು ಗೆಲುವು ಆಮೇಲೆ ಅಲ್ವಾ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಶುಭರಾತ್ರಿ, ನಮಸ್ಕಾರ.